ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸ್ಪೀಡ್ ಶೆಟ್ಟಿ ಚಾನಲ್. ಈ ನಿಮ್ಮ ಸ್ಪೀಡ್ ಶೆಟ್ಟಿ ಯಾವಾಗಲೂ ಸೇಮ್ ರೂಟೀನ್ ಪ್ರಕಾರನೇ ಹಾಲನ್ನ ಉಗಿಸ್ಬಿಟ್ಟು ಹಾಗೆಯೇ ಬ್ರೇಕ್ಫಾಸ್ಟ್ ಅಂತ ಇವತ್ತು ಬೇಗನೆ ಅವಲಕ್ಕಿ ಚಿತ್ರಾನ್ನ ರೆಡಿ ಮಾಡಿದ್ದೀನಿ. ಯಾಕಂದ್ರೆ ನಿಮಗೆಲ್ಲ ಗೊತ್ತಲ್ವಾ, ಇವತ್ತು ಒಂದು ಪ್ರೋಗ್ರಾಮ್ ಇದೆ ಅಂತ ನಾನು ಆಲ್ರೆಡಿ ನಿಮಗೆ ಹಳೆ ಲಾಗಲ್ಲಿ ಹೇಳಿದ್ದೀನಿ. ಏನು ಪ್ರೋಗ್ರಾಮು, ಎಲ್ಲಿ ಹೋಗ್ತಾ ಇದೀವಿ ಅನ್ನೋದನ್ನ ಈ ಲಾಗ್ನ ಕಂಟಿನ್ಯೂ ಆಗಿ ನೋಡಿ ಅಂತ ಹೇಳ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬ್ರೇಕ್ಫಾಸ್ಟ್ ಮುಗೀತು, ಎಲ್ರು ರೆಡಿ ಆದ್ವಿ. ನೋಡಿ, ಆಲ್ರೆಡಿ ನನ್ನ ಹಸ್ಬೆಂಡ್ ರೆಡಿಯಾಗಿ ಗೆಟಪ್ ಅಲ್ಲಿ ಹೊರಟೆ ಬಿಟ್ರು. ಇನ್ನೇನು ಕಾರ್ ಸ್ಟಾರ್ಟ್ ಮಾಡಿಬಿಟ್ಟು ನಮ್ಮ ಇವತ್ತಿನ ಡೆಸ್ಟಿನೇಷನ್ ನಾವು ಆದಷ್ಟು ಬೇಗ ರೀಚ್ ಆಗಬೇಕಾಗಿದೆ. ಯಾವ ಡೆಸ್ಟಿನೇಷನ್ ಅನ್ನೋದನ್ನ ಹೀಗೆ ವಾಚ್ ಮಾಡ್ತಾ ಬನ್ನಿ ಫ್ರೆಂಡ್ಸ್. ನನ್ನ ಮಗಳು ರೆಡಿಯಾಗಿರುವಂತಹ ಗೆಟಪ್ ನೋಡಿದಾಗ ನೀವೆಲ್ಲ ಗೆಸ್ ಮಾಡಿರ್ತೀರಾ ಅಂತ ನಾನು ಅನ್ಕೊಂಡಿದ್ದೀನಿ ಫ್ರೆಂಡ್ಸ್. ಹಾಗೆ ನಾನು ಕೂಡ ರೆಡಿಯಾಗಿ ಹೊರಟೆ ಬಿಟ್ಟೆ. ನೋಡಿ, ಸ್ವಲ್ಪ ಗಡಿಬಿಡಿಲೇ ಇದ್ದೀನಿ ನಾನು, ಯಾಕಂದ್ರೆ ಬೇಗ ಹೊರಡ್ಬೇಕಾಗಿದೆ. ಎಲ್ರು ಅಲ್ಲಿ ಬೇಗನೆ ಸೇರ್ತೀನಿ ಅಂತ ಹೇಳಿದ್ರು. ನಾನ್ ಹೇಳಿರುವಂತಹ ಸರ್ಪ್ರೈಸ್ ಡೆಸ್ಟಿನೇಷನ್ ಇನ್ನೇನು ರೀಚ್ ಆಗೇ ಬಿಟ್ವಿ. ನೋಡಿ, ಆಲ್ರೆಡಿ ನನ್ನ ಫ್ರೆಂಡ್ಸ್ ಮತ್ತೆ ಬೇರೆ ಫ್ಯಾಮಿಲಿ ಅವರೆಲ್ಲರೂ ಕೂಡ ರೀಚ್ ಆಗೋಗಿದೆ. ನಾವೇ ಒಂದ್ ಸ್ವಲ್ಪ ಲೇಟ್ ಆಗಿ ರೀಚ್ ಆಗಿದೀವಿ ಅನ್ಕೊಂತೀನಿ. ನೋಡಿ, ನನ್ನ ಮಗಳು ಆಲ್ರೆಡಿ ಅವಳ ಫ್ರೆಂಡ್ಸ್ ನ ಮೀಟ್ ಆಗ್ಬಿಟ್ಟು ಮಾತಾಡ್ಕೋತಾ ಇದ್ದಾರೆ, ಆಟ ಆಡೋಣ ಅದು ಇದು ಅಂದ್ಬಿಟ್ಟು. ಮಕ್ಕಳ ಜೋಶ್ ಜೊತೆ ನಾವು ಕೂಡ ನಮ್ಮ ಫ್ರೆಂಡ್ಸ್ ಜೊತೆ ಜೋಶ್ ಅಲ್ಲಿನೇ ಒಳಗಡೆ ಎಂಟ್ರಿ ಆಗೋಣ ಅಂದ್ಬಿಟ್ಟು ಇನ್ನೇನು ರೆಡಿ ಆಗೇ ಬಿಟ್ವಿ. ಇವಾಗ ನಿಮ್ಗೆ ತೋರಿಸ್ತೀನಿ ಬನ್ನಿ. ನಾವು ಬಂದಿರುವಂತಹ ಇವತ್ತಿನ ಈ ಪ್ಲೇಸ್ ಬಂದು ಸ್ಪೋರ್ಟ್ಸ್ ಅಂಡ್ ಈಟ್ಸ್, ಮಾಗಡಿ ರೋಡ್, ನಾಗರಭಾವಿಯಲ್ಲಿ ಇರುವಂತಹ ಒಂದು ರೆಸಾರ್ಟ್. ನೀವೆಲ್ಲರೂ ನೋಡಿರ್ತೀರಲ್ವಾ, ನಮ್ಮ ಕುಂದಾಪುರ ಕನ್ನಡ ಹಬ್ಬ 2024 ಇದು ಭಾಷೆಯಲ್ಲ ಪ್ರೋಗ್ರಾಮ್ ಸಕ್ಸಸ್ಗೋಸ್ಕರ ಇವತ್ತು ಇಲ್ಲಿ ಎಲ್ಲರೂ ಸೇರ್ಬಿಟ್ಟು ಒಂದು ಕಂಪ್ಲೀಟ್ ಡೇನ ಕಳೆಯೋಣ ಖುಷಿಯಿಂದ ಅಂದ್ಬಿಟ್ಟು ನಮ್ಮ ಅಧ್ಯಕ್ಷರು, ಅಂದ್ರೆ ನಮ್ಮ ಕುಂದಾಪುರ ಕನ್ನಡ ಹಬ್ಬ ಮೇನ್ ಉಸ್ತುವಾರಿ ವಹಿಸ್ಕೊಂಡಿರುವಂತಹ ಅಧ್ಯಕ್ಷರೆಲ್ಲರೂ ಸೇರ್ಕೊಂಡು ಇವತ್ತಿನ ಈ ಕಂಪ್ಲೀಟ್ ಡೇನ ಇಲ್ಲಿ ಎಂಜಾಯ್ ಮಾಡಬೇಕು ಅಂದ್ಬಿಟ್ಟು ನಮ್ಗೆಲ್ರಿಗೂ ಇನ್ವೈಟ್ ಮಾಡಿರೋದಂತೂ ತುಂಬಾ ಖುಷಿ ವಿಚಾರ. ಮಕ್ಕಳು ಒಳಗಡೆ ಬರ್ತಿರುವಾಗ್ಲೇನೆ ನೋಡಿ ಆಲ್ರೆಡಿ ಪಾರ್ಕ್ ಸಿಕ್ಬಿಟ್ಟಿದೆ. ಆಲ್ರೆಡಿ ಅವರೆಲ್ಲ ಎಂಜಾಯ್ ಮಾಡಕ್ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾರೆ. ನಮ್ಮ ಮಾತು ಕೇಳ್ತಾನೆ ಇಲ್ಲ. ಇವತ್ತಿನ ದಿನ ಆಕ್ಚುಲಿ ಬೆಳಿಗ್ಗೆಯಿಂದಾನೆ ತುಂಬಾ ಬಿಸಿಲಿರೋದ್ರಿಂದ ಮಕ್ಳಿಗೂ ಖುಷಿನೇ, ಏನು ಭಯ ಇಲ್ಲ, ಮಳೆ ಬರುತ್ತೆ, ಆಟ ಆಡಕ್ಕಾಗಲ್ಲ, ವೇಸ್ಟ್ ಆಗತ್ತೆ ಅನ್ನೋದು ಏನು ಒಂದು ತೊಂದರೆನೇ ಇರಲಿಲ್ಲ. ನೀವೇ ನೋಡ್ತಾ ಇದ್ದೀರಾ, ಆಲ್ರೆಡಿ ನೋಡಿ ಎಲ್ರು ಸೇರ್ಬಿಟ್ಟು ಕ್ರಿಕೆಟ್ ಎಲ್ಲ ಆಡ್ತಾನೆ ಇದ್ದಾರೆ. ಕಿಡ್ಸ್ ಏರಿಯಾದಲ್ಲಿ ಮಕ್ಕಳು ಎಲ್ಲ ಎಂಜಾಯ್ ಮಾಡ್ತಿದ್ದಾರೆ ಅಂದ್ಬಿಟ್ಟು ನಾನು ಮತ್ತೆ ನನ್ನ ಫ್ರೆಂಡ್ಸ್ ನೋಡೋಣ ನಮ್ಗೆ ಏನೇನ್ ಗೇಮ್ಗಳಿದೆ, ಇಲ್ಲಿ ಏನೇನ್ ಆಟ ಆಡ್ಬಹುದು ಅಂತ ನೋಡ್ಕೊಂಬರೋಣ ಅಂತ ಹೊರಟೆ ಬಿಟ್ವಿ. ಮಕ್ಕಳಿಗೆ ಆಟ ಆಡೋ ಖುಷಿಲಿ ಬಿಸಿಲು ಇಷ್ಟೊಂದಿರೋದು ಗೊತ್ತೇ ಆಗ್ತಾ ಇಲ್ಲ. ಬಟ್ ನಾವು ಅವ್ರ ಖುಷಿ ಮುಂದೆ ಬೇರೆ ಏನು ಇಲ್ಲ ಅಂದ್ಬಿಟ್ಟು ಸುಮ್ಮನೆ ಆದ್ವಿ. ಎಷ್ಟು ಆಟ ಆಡ್ತಾರೆ, ಆಟ ಆಡ್ಲಿ, ಒನ್ ಡೇ ಅಲ್ವಾ ಅಂದ್ಬಿಟ್ಟು. ಹಾಗೆ ನಾನು ಆಚೆ ಈಚೆ ಎಲ್ಲ ನೋಡ್ಬಿಟ್ಟು ಖುಷಿ ಆಯ್ತು ಆಕ್ಚುಲಿ ಪ್ಲೇಸ್ ನೋಡಿ. ನನ್ನ ಫ್ರೆಂಡ್ ಹೇಳ್ತಾ ಇದ್ದೆ, ಬಾ ನಾನು ನೀನು ಫೋಟೋ ಶೂಟ್ ಮಾಡ್ಕೊಳ್ಳೋಣ, ಅವ್ರ ಪಾಡಿಗೆ ಎಂಜಾಯ್ ಮಾಡ್ಲಿ, ಹಾಗೆ ಆ ಕಡೆ ಈ ಕಡೆ ಹೋಗಿ ನೋಡ್ಕೊಂಬರೋಣ, ನಮ್ಗೆ ಏನೇನ್ ಗೇಮ್ಸ್ ಇದೆ ಒಳಗಡೆ ಹೋಗೋಣ ಇನ್ನು ಅಂದ್ಬಿಟ್ಟು ನಾವು ಮಾತಾಡ್ಕೊಂಡು ಹೊರಟ್ವಿ. ಹೇಗೂ ಆಟ ಆಡ್ತಿರ್ತಾರೆ, ಅವ್ರಿಗೆ ಕ್ಲೀನ್ ಆಗಿ ಆಟ ಆಡಕ್ ಒಂದು ಪ್ಲೇಸ್ ಸಿಕ್ಕಿದೆ ಅಂದ್ಬಿಟ್ಟು ಹಾಗೆ ಅಲ್ಲಿ ನನ್ನ ಹಸ್ಬೆಂಡ್ ಮತ್ತೆ ನನ್ನ ಫ್ರೆಂಡ್ ಹಸ್ಬೆಂಡ್ ಮತ್ತೆ ಅವ್ರ ಫ್ರೆಂಡ್ಸ್ ಸಿಕ್ಕಿದ್ರು. ಅವರೆಲ್ಲರೂ ಆಲ್ರೆಡಿ ನೋಡಿ ಕ್ಯಾರಮ್ ಆಟ ಆಡೋದಕ್ಕಂತೆಲ್ಲ ಸೆಟ್ ಮಾಡ್ಕೊಂಡ್ಬಿಟ್ಟಿದ್ರು. ಇನ್ನೂ ತುಂಬಾ ಗೇಮ್ಸ್ ಇದೆ, ಇನ್ನೂ ತುಂಬಾ ಜನ ಬರೋರಿದ್ದಾರೆ. ನಾವೇ ಲೇಟ್ ಅನ್ಕೊಂಡ್ರೆ ಇನ್ನೂ ತುಂಬಾ ಜನ ಲೇಟ್ ಆಗೇ ಬಂದ್ರು. ಅಷ್ಟರ ತನಕ ನಾನು ಇಲ್ಲಿರುವಂತಹ ಬೋರ್ಡ್ ನ ನೋಡ್ಬಿಟ್ಟು ನೋಡೋಣ ಏನೇನಿದೆ ಇಲ್ಲಿ, ಯಾವ್ಯಾವ ರೀತಿ ಗೇಮ್ ಇದೆ, ಅಥವಾ ಸಪರೇಟ್ ಆಗಿ ನಾವು ಬಂದಾಗ ಯಾವ ರೀತಿ ಪ್ಯಾಕೇಜ್ ಇರುತ್ತೆ, ಎಷ್ಟಾಗುತ್ತೆ, ಹೇಗೆ ಏನು ಎಲ್ಲ ಡೀಟೇಲ್ ಆಗಿ ನೋಡ್ತಾ ಕೂತ್ಕೊಂಡಿದ್ದೆ. ಅಷ್ಟರಲ್ಲಿ ಐ ಲವ್ ಸ್ಪೋರ್ಟ್ಸ್ ಅಂಡ್ ಈಟ್ಸ್ ವೇರ್ ಫ್ಯಾಷನ್ ಮೀಟ್ಸ್ ಫನ್ ಅನ್ನೋ ಬೋರ್ಡ್ ನೋಡಿದ್ವಿ. ಅಲ್ಲಿ ಒಂದೆರಡು ಫೋಟೋ ಶೂಟ್ ಮಾಡ್ಕೊಂಡ್ವಿ. ಮತ್ತೆ ನಾನು ನನ್ನ ಫ್ರೆಂಡ್ ಒಳಗಡೆ ಬಂದಾಗ ಅಲ್ಲಿ ಎಲ್ರು ಬ್ಯಾಡ್ಮಿಂಟನ್ ಆಡ್ತಾ ಇದ್ರು. ನಾವು ಆಟ ಆಡ್ಬೇಕಂತ ಪ್ಲಾನ್ ಮಾಡ್ಕೊಂಡು ಹೋಗಿದ್ರಿಂದ ಅಲ್ಲಿ ಅಂದ್ರೆ ಅವರೆಲ್ಲ ಆಲ್ರೆಡಿ ಕ್ಯೂ ಅಲ್ಲಿ ಇದ್ರು. ಸೊ ಆಮೇಲೆ ಆಟ ಆಡೋಣ ಅಂತ ಮತ್ತೆ ಹೊರಗಡೆ ಬಂದಾಗ ಇವ್ರುಗಳಂತೂ ಕ್ಯಾರಮ್ ಆಡೋದ್ರಲ್ಲಿ ಬ್ಯುಸಿ ಆಗ್ಬಿಟ್ಟಿದ್ರು. ಕ್ಯಾರಮ್ ನ ಮುಗ್ಸ ಇದ್ರಲ್ಲೇ ಇರ್ಲಿಲ್ಲ. ಸೊ ಇದು ಆಗೋದಿಲ್ಲಲ್ಲ, ಇನ್ನೇನ್ ಮಾಡೋಣ ಅಂದ್ಬಿಟ್ಟು ಅಲ್ಲೇ ಹಿಂದ್ಗಡೆ ಇರುವಂತಹ ಸ್ವಿಮ್ಮಿಂಗ್ ಪೂಲ್ ಹತ್ರ ಹೋಗೋಣ ಅಂತ ಹೋದ್ವಿ. ಸ್ವಿಮ್ಮಿಂಗ್ ಪೂಲ್ ನೋಡಿದ ತಕ್ಷಣ ತುಂಬಾ ಖುಷಿ ಆಯ್ತು. ವಾವ್, ಬಿಸಿಲು ಚೆನ್ನಾಗಿದೆ, ನಾವು ಇದರಲ್ಲಿ ಇಳಿದ್ಬಿಟ್ಟು ಸ್ವಿಮ್ ಮಾಡೋಣ ಅಂತ ಪ್ಲಾನ್ ಮಾಡಿ ಅಷ್ಟರಲ್ಲಿ ನಮ್ಮೂರಿನ ಇವರೆಲ್ಲ ಫ್ರೆಂಡ್ಸ್ ಸಿಕ್ಬಿಟ್ಟು ಮಾತುಕತೆ ಆಡ್ಕೊಂಡು ಮತ್ತೆ ಏನ್ ಗೇಮ್ ಆಡೋಣ ಅಂತ ಪ್ಲಾನ್ ಮಾಡೋದ್ರಲ್ಲಿ ನಮ್ಮ ಮಕ್ಳಂತೂ ಸ್ವಿಮ್ಮಿಂಗ್ ಗೆ ರೆಡಿಯಾಗೇ ಬಿಟ್ರು. ರೆಡಿ ಫಾರ್ ನೋಡಿ, ನಮ್ಮ ಮಕ್ಳು
ಅವ್ರು ಖುಷಿ ಪಡೋದ್ರಲ್ಲಿ ನಮಗ್ ಖುಷಿ ಪಡೋದಕ್ಕೆ ಸ್ವಲ್ಪ ಕಷ್ಟನೇ ಆಗುತ್ತೆ, ಯಾಕಂದ್ರೆ ಅವ್ರನ್ನ ನೋಡ್ಕೋಬೇಕಾಗತ್ತಲ್ವಾ. ಸೊ ಅವ್ರ ಜೋಶಲ್ಲಿ ಇರೋದ್ ನೋಡಿ ಅವರು ಎಷ್ಟು ಸ್ಪೀಡ್ ಆಗಿ ನಡ್ಕೊಂಡು ಹೋಗ್ತಿದಾರೆ ಅಂದ್ರೆ ಇನ್ನೇನು ಸ್ವಿಮ್ಮಿಂಗ್ ಪೂಲ್ ಹಾರೇ ಬಿಡ್ತಾರೆ ಅನ್ನೋ ರೇಂಜ್ ಅಲ್ಲಿ ಹೋಗ್ತಿದ್ದಾರೆ. ನನ್ ಮಗಳು ಹತ್ರ ಹೋಗೋ ತನಕ ನೋಡಿ ಎಷ್ಟು ಜೋಶಲ್ಲಿ ಹೋಗ್ತಾ ಇದ್ದಾಳೆ. ಇನ್ನೇನ್ ಹತ್ರ ಹೋದಾಗ ಅವಳಿಗೆ ಸ್ವಲ್ಪ ಭಯ, ಯಾಕಂದ್ರೆ ಆಡೋದಕ್ಕಲ್ಲ, ಚಳಿ ಅಂದ್ರೆ ತುಂಬಾ ಭಯ ಅವಳಿಗೆ. ಮನೆಯಲ್ಲಿ ಅಷ್ಟು ಬಿಸಿ ಬಿಸಿ ನೀರು ಸ್ನಾನ ಮಾಡುವಾಗ್ಲೇನೆ ಚಳಿ ಅನ್ನುವಂತಹ ನನ್ ಮಗಳು ಈ ನೀರಿಗೆ ಹೇಗಮ್ಮ ಇಡೀಲಿ ಚಳಿ ಆಗತ್ತೆ ಅಂತ ಸ್ಟಾರ್ಟ್ ಮಾಡಿದ್ಲು. ಸೊ ನಾನ್ ಅದಕ್ಕೆ ಬಾ ನಾನ್ ಟ್ರಯಲ್ ಮಾಡಿ ತೋರಿಸ್ತೀನಿ, ಅಷ್ಟೊಂದು ಚಳಿ ಇರೋದಿಲ್ಲ ಅಂದ್ಬಿಟ್ಟು ನನ್ನ ಕಡೆಯಿಂದ ನಾನು ಟ್ರಯಲ್ ಮಾಡಿ ನನ್ ಮಗಳನ್ನ ಕನ್ವಿನ್ಸ್ ಮಾಡಿ ಹಾಗೂ ಹೀಗೂ ನೀರ್ನ ಟಚ್ ಮಾಡ್ಸೇ ಬಿಟ್ಟೆ. ಯಾಕಂದ್ರೆ ತುಂಬಾ ಬಿಸಿಲಿದೆ ಮಗಳೇ, ಇಲ್ಲೆಲ್ಲೂ ಚಳಿ ಆಗೋದಿಲ್ಲ ಅಂದ್ಬಿಟ್ಟು ಅವಳಿಗೂ ಖುಷಿನೇ ಅನ್ಸ್ತಾ ಇತ್ತು ಕೂತಾಗ. ಅವಳ ಫ್ರೆಂಡ್ಸ್ ಎಲ್ಲ ಇಳಿಲಿ ಅಂತ ಕಾಯ್ತಾ ಇದ್ದಾಳೆ. ನೋಡಿ ಇಳ್ದೇ ಬಿಟ್ರು, ಇನ್ನೇನ್ ಸ್ಟಾರ್ಟ್ ಮಾಡ್ಕೊಂಡ್ರು. ಇನ್ನು ಅವ್ರಿಗೆ ಯಾವ ಚಳಿನೂ ಇರಲ್ಲ, ಇನ್ನೆಷ್ಟೊತ್ತು ಆಟ ಆಡ್ತಾರಂತ ನೀವೇ ನೋಡೋರಂತೆ. ನಾನಂತೂ ಮಕ್ಳು ಆಟ ಆಡ್ತಿರೋದನ್ನ ನೋಡ್ಬಿಟ್ಟು ನನ್ನ ಫ್ರೆಂಡ್ಗೆ ಹೇಳೇ ಬಿಟ್ಟೆ, ನಾವು ಇಳಿದ್ಬಿಡೋಣ ಇವಾಗ ಇನ್ನೇನ್ ಸ್ವಲ್ಪ ಹೊತ್ತಲ್ಲೇ ಅಂದ್ಬಿಟ್ಟು. ಬಟ್ ಮಕ್ಳು ಆಟ ಆಡೋ ಕಡೆ ನಾವು ಆಟ ಆಡಕ್ ಆಗಲ್ಲ, ಅವ್ರು ಈ ಕಡೆ ಆಟ ಆಡ್ತಾ ಇದ್ರೆ ನಮ್ದು ಇನ್ನೊಂದ್ ಕಡೆಗಿತ್ತು ಆಕ್ಚುಲಿ. ಅಲ್ಲಿಗೆ ಹೋಗ್ಬಿಟ್ಟು ಆಟ ಆಡೋಣ ಇನ್ನೊಂದ್ ಸ್ವಲ್ಪ ಹೊತ್ತಲ್ಲಿ ಅಂತ ಪ್ಲಾನ್ ಮಾಡ್ಕೊಂತಾನೆ ಇದ್ವಿ. ಯಾಕಂದ್ರೆ ನೋಡಿ ತುಂಬಾ ಮಳೆ ಬರ್ತಿರುವಂತಹ ಈ ದಿನಗಳಲ್ಲಿ ಇವತ್ತು ಎಷ್ಟು ಚೆನ್ನಾಗಿ ಬಿಸಿಲಿದೆ ಅಂದ್ರೆ ನಿಜವಾಗ್ಲೂ ದೇವ್ರಿಗೆ ಥ್ಯಾಂಕ್ಸ್ ಹೇಳಲೇಬೇಕಾಗತ್ತೆ. ಕಂಪ್ಲೀಟ್ ಡೇ ಇಲ್ಲಾಂದ್ರೆ ವೇಸ್ಟ್ ಆಗ್ಬಿಡೋದು ಅನ್ಸುತ್ತೆ ಇಂತ ಚೆನ್ನಾಗಿರೋ ರೆಸಾರ್ಟ್ ಬಂದಾಗ. ನಮ್ಮ ಮಕ್ಕಳ ಜೊತೆ ನಮ್ಮೂರ ಮಕ್ಕಳ ರೀಲ್ಸ್ ಅಂತೂ ಸೂಪರ್ ಅಪ್ಪ. ಬೆಂಡೆಕಾಯಿ ತೋಟದಲ್ಲಿದೆ ಅಂತ ಚಂದ ಆಟ ಆಡ್ತಿದ್ದಾರೆ. ನೋಡಿದ್ರ ಎಷ್ಟೊಂದು ಜೋಶು, ಎಷ್ಟೊಂದು ಖುಷಿ. ಫಸ್ಟ್ ಕಲ್ಕಂತ್ರಮ್ರವ್ರ ಕಲ್ತ್ಕೊಂಡ್ ಆಡ್ತ್ರಮ್. ಓಕೆನಾ? ಹಾಯ್ 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 ಹಾಯ್. ನೋಡಿ ನಮ್ಮೂರಿನ ಪ್ರೀತಿಯ ಪ್ರತಿಭೆಗಳು ಇಲ್ಲಿ ಬಂದು ಯುವ ಪ್ರತಿಭೆಗಳು. ಯಾವ್ದು ಸಾಂಗ್ ಯಾವ್ದು ಹೇಳಿ? ಬೆಂಡೆಕಾಯಿ ತೋಟದಲ್ಲಿದೆ, ಉಂಡೆ ಉಂಡೆ ಬೆಲ್ಲ ಬೆಲ್ಲ ಡಬ್ಬದಲ್ಲಿದೆ. ನೈಸ್ ನೈಸ್ ನೈಸ್. ಓಕೆ, ಥ್ಯಾಂಕ್ ಯು. ಊರ ಜನರು, ಊರ ಮಕ್ಕಳು ಅಂದಾಗ ಎಷ್ಟೊಂದು ಖುಷಿ ಅಲ್ವಾ? ಹಾಗೆ ನನ್ನ ಹಸ್ಬೆಂಡ್ ಅಲ್ಲಿ ನೋಡಿ ದ್ವಾಪರ ದಾಟುತ್ತಾ ನಿನ್ನನೇ ನೋಡುತ್ತಾ ಅಂತ ಕೆಲವೊಂದು ಪೋಸ್ಟ್ ಕೊಡ್ತಾ ಇದ್ದಾರೆ. ರಿಸಲ್ಟ್ ಏನು ಇಷ್ಟ ಆಯ್ತಾ ನಿಮ್ಗೆ? ಓಕೆ ಸ್ವಲ್ಪ ಓಕೆ ಆಯ್ತಾ? ಆಕ್ಚುಲಿ ಇದು ಸ್ಪೋರ್ಟ್ಸ್ ಆ್ಯಂಡ್ ರೀಲ್ಸ್ ಅಂತ ಇರೋದು. ಸೊ ಇಲ್ಲಿ ಸ್ಪೋರ್ಟ್ಸ್ ಇಂಟ್ರೆಸ್ಟ್ ಇರೋರು ಹಾಗೆ ಸ್ಪೋರ್ಟ್ಸಲ್ಲಿ ತುಂಬ ಆ್ಯಕ್ಟಿವ್ ಇರೋರಿಗೆ ಒಂದು ಹೋಲ್ ಡೇ ಇಲ್ಲಿ ಬಂದರೆ ಟೈಮ್ ಪಾಸ್ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂತ ನನ್ನ ಅನಿಸಿಕೆ. ಮಕ್ಕಳಿಗೂ ಎಂಜಾಯ್ ಮಾಡೋಕ್ಕೆ ಚೆನ್ನಾಗಿದೆ ಇಲ್ಲಿ ಪ್ಲೇಸ್ ಎಲ್ಲ. ಡ್ರಿಂಕ್ಸ್ ಎಲ್ಲಿದೆ ಅಂತ ಗೊತ್ತಿಲ್ಲ ಇನ್ನು. ಸಿ ಆಕ್ಚುಲಿ ಮೈ ಹಸ್ಬೆಂಡ್ ಈಸ್ ವೇಟಿಂಗ್ ಫಾರ್ ಡ್ರಿಂಕ್ಸ್ ಅಂತೆ. ನೋಡಿ ಎಲ್ಲ ರೆಡಿಯಾಗಿ ಬಂದು ಊಟ ಡ್ರಿಂಕ್ಸ್ ಅಂತ ಕಾಯ್ತಾ ಇದ್ದಾರೆ. ನಾವಿಬ್ರು ಕೂತ್ಕೊಂಡು ಹಾಗೆ ಏನೇನೋ ಮಾತಾಡ್ಕೊಂಡು ತಮಾಷೆ ಮಾಡ್ತಾ ಇದ್ವಿ. ಮಕ್ಳು ಹೇಗೂ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಆಟ ಆಡ್ತಿದಾರೆ ಅಂದ್ಬಿಟ್ಟು. ನೋಡಿ ಫ್ರೆಂಡ್ಸ್, ಪೋಸ್ಟ್ ಚೆನ್ನಾಗಿದ್ಯಾ ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಓಕೆ, ನನ್ನ ಲೈಫಲ್ಲಿ ಹೀರೋನೇ ಸೆಲೆಕ್ಟ್ ಮಾಡಿದೀನಿ ಅಂದಮೇಲೆ ಹೀರೋದ್ ಕೆಲವೊಂದು ಪೋಸ್ಟ್ಗಳನ್ನ ನಾನು ತೋರಿಸ್ಲೇಬೇಕಾಗತ್ತೆ ಅಲ್ವಾ? ಸೊ ಅವರ ಪೋಸ್ಟ್ ನ ನೋಡ್ತಾ ನೋಡಿ ನಮ್ಮ ಮಕ್ಳು ಇನ್ನೂ ಸ್ವಿಮ್ಮಿಂಗ್ ಆಡ್ತಾನೆ ಇದಾರೆ. ಅವ್ರಿಗಂತೂ ಬೇಜಾರಾಗ್ತಾನೆ ಇಲ್ಲ. ಎಷ್ಟೊತ್ತಿಗೆ ಮೇಲ್ ಬರ್ತಾರಂತ ನಾನು ವೇಟ್ ಮಾಡ್ತಾ ಇದ್ದೀನಿ. ಇನ್ನೇನು ಊಟದ ಹೊತ್ತು ಸ್ಟಾರ್ಟ್ ಆಗುತ್ತೆ, ನೋಡೋಣ ಅವಾಗಾದ್ರೂ ಇವ್ರು ಮೇಲ್ ಬರ್ಲೇಬೇಕಲ್ವಾ? ನಾವೆಲ್ರೂ ಚಿಕ್ಕವರಿರುವಾಗ ಈ ರೀತಿ ಎಂಜಾಯ್ ಮಾಡಿರಲ್ಲ ಅಲ್ವಾ ಫ್ರೆಂಡ್ಸ್? ನಾವು ಆಡಿರೋ ರೀತಿನೇ ಬೇರೆ. ನಮ್ಮೂರಲ್ಲಿರುವಂತಹ ಕೆರೆ ಹೊಳೆಗಳಲ್ಲಿ ನಾವು ಈಜು ಅದು ಇದು ಆಟ ಆಡ್ತಾ ಇದ್ವಿ. ಲಂಚ್ ಟೈಮ್ ಅಂತೂ ಸ್ಟಾರ್ಟ್ ಆಯ್ತು. ಅಷ್ಟರಲ್ಲಿ ನಮ್ಮ ಯಲಹಂಕ ದಿಬ್ಬಣದ ಉಸ್ತುವಾರಿ ಆಗಿರುವಂತಹ ನಾಗರಾಜ್ ಅವರು ಕೂಡ ಸಿಕ್ಕಿದ್ರು, ಮಾತಾಡಿದ್ವಿ. ಹಾಗೆ ನೋಡಿ ಬಿಫೋರ್ ಲಂಚ್ ಜ್ಯೂಸ್ ವ್ಯವಸ್ಥೆ ಇರೋದ್ರಿಂದ ಎಲ್ರು ಮುತ್ತಿಗೆ ಹಾಕ್ಬಿಟ್ಟಿದ್ರು. ಯಾಕಂದ್ರೆ ಎಲ್ರಿಗೂ ಬಿಸಿಲಲ್ಲಿ ತುಂಬಾ ಸುಸ್ತಾಗ್ಬಿಟ್ಟಿತ್ತು. ಆಟ ಆಡಿದ್ದಾರೆ ಅಷ್ಟಿಷ್ಟಲ್ಲ. ಸೊ ಎಲ್ರು ಆ ಜ್ಯೂಸು ಈ ಜ್ಯೂಸು ಅಂತ ಆರ್ಡರ್ ಮಾಡ್ತಾನೆ ಇದ್ರು. ಜ್ಯೂಸ್ ಹಾಕೋರ್ಗಂತೂ ತುಂಬಾನೇ ಸುಸ್ತಾಗಿದೆ. ತಲೆ ಎತ್ತಂತೂ ನೋಡ್ತಾನೆ ಇರ್ಲಿಲ್ಲ. ಯಾವ ಜ್ಯೂಸ್ ಯಾವ ಗ್ಲಾಸ್ ಹಾಕ್ತಿದೀನಿ ಅಂತೂ ಕೂಡ ಅವ್ರಿಗೆ ಗೊತ್ತಾಗ್ತಾನೆ ಇರ್ಲಿಲ್ಲ ಐ ಗೆಸ್. ಓಕೆ, ಸುಮ್ಮನೆ ತಮಾಷೆ ಮಾಡಿದೆ. ಜ್ಯೂಸ್ ಅಂತೂ ತುಂಬಾ ಚೆನ್ನಾಗಿತ್ತು. ಎಲ್ರೂ ಕುಡಿದ್ವಿ, ಎಲ್ರಿಗೂ ಸಿಕ್ಕಿತ್ತ. ಅದು ವೈನ್ ಪರ್ಪಲ್ ಒಂದು ಕೊಡು ಮಗ ಇಲ್ಲಿ. ವೈನ್
ಜ್ಯೂಸ್ ಕುಡಿಯೋ ಖುಷಿಯಲ್ಲಿ ಒಂದ್ ಕಡೆ ಭಯ, ಏನಂತೀರಾ? ಯಾಕಂದ್ರೆ ಮಕ್ಳು ಅಷ್ಟೊಂದು ಸ್ವಿಮ್ಮಿಂಗ್ ಆಟ ಆಡಿದಾರೆ, ಆಮೇಲೆ ಈ ಜ್ಯೂಸ್ ನ ಈ ತರ ಕುಡಿತಿದಾರಲ್ವಪ್ಪ, ನಾಳೆ ಸ್ಕೂಲ್ ಇದೆ ಅಂತ ಅವೆಲ್ಲ ಟೆನ್ಷನ್ ಪೇರೆಂಟ್ಸ್ ಬಂದೇ ಬರುತ್ತಲ್ವಾ? ನಿಮ್ಗೂ ಹಾಗೆ ಆಗುತ್ತಾ ಅನ್ನೋದನ್ನ ತಿಳಿಸಿ ಫ್ರೆಂಡ್ಸ್ ನನ್ಗೆ ಕಮೆಂಟ್ ಅಲ್ಲಿ. ಒಟ್ಟಾರೆ ಎಲ್ರು ಒಂದೊಂದ್ ಕಲರ್ ಜ್ಯೂಸ್ ನ ಹಿಡ್ಕೊಂಡು ಕುಡ್ದೇ ಬಿಟ್ರು. ನೋಡಿ ಯಾವ್ಯಾವ ಪೋಸಲ್ಲಿ ಕುಡಿತಾ ಇದ್ದಾರೆ. ನಾನ್ ವಿಡಿಯೋ ಮಾಡ್ತಾ ಇದ್ದೆ, ಕೆಲವೊಬ್ರು ನನ್ ವಿಡಿಯೋ ಮಾಡ್ಬಿಡಿ, ನನ್ನ ಬ್ಲಾಗ್ ಅಲ್ಲಿ ತೋರಿಸ್ಬಿಡಿ ಅಂತ ನಾಚ್ಕೋತಾ ಇದ್ರು. ನನ್ ಫ್ರೆಂಡ್ ನೋಡಿ ನನ್ನ ಚೆಕ್ ಮಾಡ್ಬಿಟ್ಟು ಪಾಪ ದೀಪಿಕಾ ನೀನ್ ಕುಡಿ ಅಂತ ಮತ್ತೊಂದು ಜ್ಯೂಸ್ ನ ಕೊಟ್ಟೆ ಬಿಟ್ಲು. ಖುಷಿಯಾಗಿ ಎಲ್ಲ ಕುಡ್ದು ಹಾಗೆ ಅಲ್ಲಿಂದನೇ ನಾವು ಒಳಗಡೆ, ಅಲ್ಲಿ ಆಕ್ಚುಲಿ ಚಿಕ್ಕದಾಗೊಂದು ಹಾಲ್ ಇತ್ತು, ಅಂದ್ರೆ ಅಲ್ಲಿ ಸ್ಮಾಲ್ ಮೀಟಿಂಗ್ ಇತ್ತು. ಇವಾಗ ಎಲ್ಲ ಗೆಟ್ ಟುಗೆದರ್ ಆಗಿದೀವಲ್ವಾ, ಸೊ ಆ ಸಕ್ಸಸ್ ಮೀಟ್ ಬಗ್ಗೆ ನಮ್ಮ ಮುಖ್ಯ ಕಾರ್ಯದರ್ಶಿಗಳು ಅಥವಾ ಅಧ್ಯಕ್ಷರು ಪ್ರತಿಯೊಬ್ಬರು ಹಿರಿಯ ತಲೆಯವರೆಲ್ಲರೂ ಮಾತಾಡ್ತಾರೆ ನಮ್ಮೂರ ಹಬ್ಬದ ಸಕ್ಸಸ್ ಬಗ್ಗೆ. ಅದನ್ನ ಕೇಳ್ಬಿಟ್ಟು ಬರೋಣ ಅಂದ್ಬಿಟ್ಟು ನೋಡಿ ನಾವು ಒಳಗಡೆ ಹೋಗ್ತಾ ಇದೀವಿ. ಅಲ್ಲಿ ನನಗೊಂದು ಸರ್ಪ್ರೈಸ್ ಕಾದಿತ್ತು. ನೋಡಿ ನಮ್ಮ ಊರಿನ ಪ್ರೀತಿಯ ಸಹೋದರ ಅಂತಾನೆ ಹೇಳ್ಬೋದು. ಫೈನಲಿ ಅವರ ಹತ್ರ ವಾದ ವಿವಾದ ಮಾಡಿ ನನ್ನ ಹಸ್ಬೆಂಡ್ಗೆ ಶೇಕ್ ಹ್ಯಾಂಡ್ ಕೊಟ್ಟಿದ್ದಾರೆ. ನಮಗ್ ಸಿಕ್ಕಿರೋದು ನಮ್ಮ ಸಂತೋಷ್ ಅಣ್ಣ. ಆಕ್ಚುಲಿ ಪಾಪ ಅವರು ಲಾಸ್ಟ್ ಟೈಮ್ ನಮ್ಮೂರ ಹಬ್ಬದಲ್ಲಿ ತುಂಬಾ ಬ್ಯುಸಿ ಆಗಿದ್ರು. ಐ ಆಮ್ ಸೋ ಸಾರಿ ಬ್ರದರ್, ನಾನು ಅವ್ರಿಗೆ ತಮಾಷೆ ಮಾಡಿದೆ, ನೀವು ನನ್ನ ಹಸ್ಬೆಂಡ್ ಶೇಕ್ ಹ್ಯಾಂಡ್ ಕೊಟ್ಟಾಗ ಬ್ಯುಸಿ ಆಗಿದ್ರಿ, ಮಾತಾಡ್ಸಿಲ್ಲ ಸರಿಯಾಗಿ ಯಾಕೆ ಅಂತ. ಆಕ್ಚುಲಿ ನಾನು ತಮಾಷೆ ಮಾಡಿದ್ದು, ಬಟ್ ಅವರು ಎದುರಿಗೆ ಸಿಕ್ಕಿದಾಗ ಆತರ ಒಂದು ಸರ್ಪ್ರೈಸ್ ಆಗ್ಬಿಟ್ಟಿತ್ತು. ನೋಡಿ ಅಲ್ಲಿಂದ ನಮ್ಮ ಮೀಟಿಂಗ್ ಸ್ಟಾರ್ಟ್ ಆಗಿತ್ತು ಅಂತ ಹೇಳಿದ್ನಲ್ವ, ಎಷ್ಟು ಜನ ಸೇರಿದ್ವಿ ನಾವು. ಎಲ್ರು ಖುಷಿಯಾಗಿ ಅವತ್ತು ಕುತ್ಕೊಂಡು ಕೇಳ್ತಾ ಇದ್ರು. ಯಾಕಂದ್ರೆ ಅವತ್ತಿನ ಸಕ್ಸಸ್ ಆಗಿರುವಂತಹ ನಮ್ಮೂರ ಹಬ್ಬ, ಅಂದ್ರೆ ನಮ್ಮ ಕುಂದಾಪುರ ಕನ್ನಡ 2024 ಹಬ್ಬದ ಸಕ್ಸಸ್ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ರು. ಯಾವ್ಯಾವ ತರ ಅಡಚಣೆಗಳಾಗಿದೆ, ಕೆಲವೊಂದು ಯಾವ್ಯಾವ ರೀತಿ ಈಸಿ ಆಗೋಗಿದೆ, ಎಷ್ಟೊಂದು ಜನ ಕೈ ಜೋಡಿಸಿದ್ದಾರೆ, ಪ್ರತಿಯೊಂದ್ರ ಬಗ್ಗೆ ಮಾತಾಡೋದಕ್ಕೆ ಎಲ್ಲರೂ ನೋಡಿ ಚಪ್ಪಾಳೆ ಜೊತೆ ತುಂಬಾ ಖುಷಿಯಾಗಿ ಪ್ರಶಂಸೆಯನ್ನು ವ್ಯಕ್ತಪಡಿಸ್ತಾ ಇದ್ರು. ನಮಗೂ ತುಂಬಾನೇ ಖುಷಿ ಆಯ್ತು. ನಮ್ಮ ವಲಯದಿಂದ ಅಂದ್ರೆ ಯಲಹಂಕ ವಲಯದಿಂದ ಹೋಗಿರುವಂತಹ ದಿಬ್ಬಣದ ಬಗ್ಗೆ ಕೂಡ ಮಾತಾಡಿದ್ದಾರೆ. ಅಂತ ಎಲ್ಲ ಕಡೆ ಇನ್ಫಾರ್ಮೇಶನ್ ಕೊಟ್ಟಿದ್ದಂತ. ಆ ಕಾನ್ವರ್ಸೇಷನ್ ಸೈಡಿಗೆ ಇಟ್ಟು ನೋಡೋದಿದ್ರೆ ಕಾಂಚನ ಹೇಳಿದ್ರು 1 ಕೋಟಿ ಜನ ಆನ್ಲೈನ್ ಆಫ್ಲೈನ್ ಕಂಡ್ರೆ 1 ಕೋಟಿ ಜನ ಕಂಡಂತ. ವಾವ್, 1 ಕೋಟಿ ಜನ ನಮ್ಮ ಕುಂದಾಪುರ ಕನ್ನಡ ಹಬ್ಬ ವೀಕ್ಷಣೆ ಮಾಡಿದ್ದಾರೆ, ಅಟೆಂಡ್ ಮಾಡಿದ್ದಾರೆ ಅಂದ್ರೆ ಅದ್ರಗಿಂತ ಖುಷಿ ಇನ್ನೇನಿದೆ ಅಲ್ವಾ ಫ್ರೆಂಡ್ಸ್? ಆಕ್ಚುಲಿ ನಾನು ನಮ್ಮ ಡಾಕ್ಟರ್ ದೀಪಕ್ ಬ್ರದರ್ಗೆ ಆಕ್ಚುಲಿ ಬಿಗ್ ಫ್ಯಾನ್ ಅಂತಾನೆ ಹೇಳ್ಬಹುದು. ತುಂಬಾ ಖುಷಿ ಆಗುತ್ತೆ, ಅವರು ಮೈಕ್ ಹಿಡ್ಕೊಂಡು ಮಾತಾಡಿದ್ರೆ ಕೇಳಿಸ್ಕೊಂತಾನೆ ಇರೋಣ ಅನ್ಸುತ್ತೆ. ಈ ಸಕ್ಸಸ್ ನ ಖುಷಿಗೆ ಎಲ್ರು ಕಾರಣ ಆಗಿದ್ದೀರಾ ಅಂತ ಹೇಳಿ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತಾ, ವೇದಿಕೆ ಮೇಲಿರೋರೆಲ್ರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತಾ, ಹಾಗೆ ನಮ್ಮೂರಿನ ಹಿರಿಯರಿಗೂ ಕೂಡ ಚಿಕ್ಕದಾಗಿ ಒಂದು ಸನ್ಮಾನ ಮಾಡುತ್ತಾ, ಅಲ್ಲಿ ನೆರೆದಿರೋರು ಎಲ್ರು ಕೂಡ ಅಲ್ಲಿಂದ ಹಾಗೇನೆ ಊಟಕ್ಕಂತ ಹೊರಟ್ವಿ. ಊಟ ಅಂದ್ರೆ ಗೊತ್ತಲ್ವಾ, ನಮ್ಮೂರ ಊಟ. ಆಕ್ಚುಲಿ ನೋಡಿ ಫಸ್ಟೇ ನಾನು ನಿಮ್ಗೆ ಫಿಶ್ ನ ತೋರಿಸ್ತಾ ಇದ್ದೀನಿ. ಹಾಗೆ ನಮ್ ಕಡೆ ಸ್ಪೆಷಲ್ ಚಿಕನ್ ಸುಕ್ಕ ಮತ್ತೆ ಉಪ್ಪಿ ನೋಡಿ ಅಂದ್ರೆ ನಿಮ್ಗೆಲ್ಲ ಗೊತ್ತಾ, ಅದೆಲ್ಲ ಇತ್ತು. ನಮ್ಮಮ್ಮ ಮಾಡಿರೋ ರೀತಿನೇ ಇಡ್ಲಿ ಇತ್ತು, ಎಲ್ಲ ನೋಡ್ದೆ, ಎಲ್ಲ ವಿಡಿಯೋ ಮಾಡಿದೆ. ಹಾಗೆ ಬಿಸಿ ಬಿಸಿ ಆಗಿರುವ ಅಂಚಲ್ ಮೀನ್ ಫ್ರೈ ಇತ್ತು, ಚಿಕನ್ ಸುಕ್ಕ, ಚಿಕನ್ ಸಾರು, ಗೀ ರೈಸ್, ಬಾಯ್ಲ್ಡ್ ರೈಸ್, ಎಲ್ಲ ತರ ವೆರೈಟೀಸ್ ಇತ್ತಾಯ್ತಾ. ವೆಜ್ ಅಲ್ಲೂ ಕೂಡ ಡಿಫ್ರೆಂಟ್ ವೆರೈಟೀಸ್ ನ ಮಾಡಿದ್ರು. ತುಂಬಾ ಚೆನ್ನಾಗಿರುವಂತಹ ಕ್ಯಾಟರಿಂಗ್ ಅವ್ರು ಆಕ್ಚುಲಿ ಅಂತ ನನಗ ಅನ್ಸ್ತು. ಹಾಗೆ ಇಲ್ಲಿ ತೋರಿಸ್ತಿರೋದು ಮಣ್ಣಿ ಆಯ್ತಾ, ಅದ್ರ ಜೊತೆ ಪಾಯಸ ಇತ್ತು. ನೋಡಿ ಎಷ್ಟೊಂದು ಮೀನ್ಗಳನ್ನ ಒಟ್ಟಿಗೆ ಸೇರ್ಕೊಂಡು ಫ್ರೈ ಮಾಡ್ತಾ ಇದ್ದಾರೆ. ಇದಂತೂ ತುಂಬಾ ಕಾಸ್ಟ್ಲಿ ಮೀನ್ ಆಕ್ಚುಲಿ, ಎಲ್ರಿಗೂ ಎಷ್ಟು ಬೇಕು ಅಷ್ಟೊಂದು ತಿನ್ನಕ್ಕಿತ್ತು. ಬಟ್ ಇಲ್ಲಿ ಒಂದು ಬೇಜಾರ್ ಅಂದ್ರೆ ಆಕ್ಚುಲಿ ನಾನು ಇವತ್ತು ನಾನ್ ವೆಜ್ ತಿನ್ನಂಗಿರ್ಲಿಲ್ಲ, ಬಟ್ ಆದ್ರೂ ನನ್ಗೆ ಖುಷಿನೇ ಆಗ್ತಾ ಇತ್ತು. ಊರಲ್ಲೇ ಏನು ನಮ್ಮನೇಲೆ ಫಂಕ್ಷನ್ ಆಗ್ತಿದೇನೋ ಅನ್ನೋ ರೀತಿ ಫೀಲ್ ಆಗ್ತಾ ಇತ್ತು ಆಯ್ತಾ. ನೋಡಿ ಕ್ಯಾಟರಿಂಗ್ ಅವ್ರನ್ನ ಮಾತಾಡ್ತಾ ಇದ್ದೀನಿ. ಇದೆ ಇರೋದೆಲ್ಲಿ 4 ಬ್ರಾಂಚ್ ಇದೆ ಮೇಡಮ್. ಎಲ್ಲೆಲ್ಲ? ಕನಕಪುರ ರೋಡ್, ಕಪಿಗುಪ್ಪೆ, ಕೇರ್ಪುರಂ, ಓಕೆ. ಆಲ್ ಓವರ್ ಬ್ಯಾಂಗ್ಳೂರ್ ಎಲ್ಲ ಕ್ಯಾಟರಿಂಗ್ ಸರ್ವಿಸ್ ತಗೊಂತೀರಾ? ನಾನ್ ವೆಜ್ ಮತ್ತೆ ವೆಜ್? ಓಕೆ, ಪಾರ್ಟಿಗೆಲ್ಲ. ಸಿಂಧೂರ ಗಾರ್ಡೇನಿಯಾ ಕ್ಯಾಟರಿಂಗ್ ಸರ್ವಿಸಸ್ ಆಲ್ ಓವರ್ ಬ್ಯಾಂಗ್ಳೂರ್ ಮಾಡ್ತಾರೆ. ಆಕ್ಚುಲಿ 4 ಬ್ರಾಂಚಸ್ ಇದೆ ಬ್ಯಾಂಗ್ಳೂರಲ್ಲಿ. ನಿಮ್ಗೆ ಏನಾದ್ರೂ ನಿಮ್ಮ ಫಂಕ್ಷನ್ ಅಥವಾ ಯಾವುದೇ ತರಹ ಪ್ರೋಗ್ರಾಮ್ ಇಟ್ಕೊಂಡಾಗ ವೆಜ್ ಅಥವಾ ನಾನ್ ವೆಜ್ ವ್ಯವಸ್ಥೆ ಬೇಕಿದ್ರೆ ದಯವಿಟ್ಟು ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತೀನಿ. ಹಾಗೆ ಇವರ ಡೀಟೇಲ್ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಹಾಕಿರ್ತೀನಿ, ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್.
ವೆಜ್ ಅಲ್ಲೂ ಕೂಡ ವೆರೈಟೀಸ್ ಮಾಡಿದ್ರು ಅಂತ ಹೇಳಿದ್ನಲ್ವಾ. ನೋಡಿ ಇಲ್ಲೂ ಚಿಲ್ಲಿ, ಅದೇ ತರ ಇಡ್ಲಿಗೆ ಸೇಮ್ ಚಿಕನ್ ಟೇಸ್ಟ್ ಅಲ್ಲೇ ವೆಜ್ ಇದು ಸಾಂಬಾರೆಲ್ಲ ಚೆನ್ನಾಗಿತ್ತು ಆಯ್ತಾ. ಹಾಗೆ ಅಲ್ಲಿಂದ ಒಟ್ಟಿಗೆ ಕುತ್ಕೊಂಡು ಊಟ ಮಾಡೋಣ ಅಂತ ಫ್ರೆಂಡ್ಸ್ ಕುತ್ಕೊಂಡಿರೋ ಕಡೆಗೆ ನಾನು ಬಂದೆ. ಆದ್ರೆ ಅವರೆಲ್ಲ ನಾನ್ ವೆಜ್ ತಿಂತಾ ಇದ್ರು, ಬಟ್ ನಂಗೇನು ಬೇಜಾರಾಗಿಲ್ಲ. ಅವ್ರ ಪಕ್ಕದಲ್ಲೇ ಕುತ್ಕೊಂಡು ನಾನು ನನ್ನ ಹಸ್ಬೆಂಡ್ ಮಾತ್ರ ವೆಜ್ ನ ಚೆನ್ನಾಗಿ ಊಟ ಮಾಡಿದ್ವಿ. ಊಟದ ನೆಕ್ಸ್ಟ್ ಹಾಗೇನೆ ಇವಾಗ ಆಟ ಆಡೋಣ ಅಂದ್ಬಿಟ್ಟು ನಾನು ಮತ್ತೆ ನನ್ನ ಹಸ್ಬೆಂಡ್ ಅಲ್ಲಿಂದ ಬ್ಯಾಡ್ಮಿಂಟನ್ ಆಡೋದಕ್ಕೆ ಬಂದ್ವಿ. ನೋಡಿ ಆಟ ಆಡ್ತಾನೆ ಇದೀವಿ, ತುಂಬಾ ಹೊತ್ತು ಆಟ ಆಡಿದ್ವಿ. ಆಕ್ಚುಲಿ ಎಷ್ಟೊತ್ತು ಆಟ ಆಡಿದೀವಿ ಅಂದ್ರೆ ಸುಸ್ತಾಗೋಷ್ಟು ಹೊತ್ತು ಆಟ ಆಡಿದ್ವಿ. ಹಾಗೆ ಅಲ್ವಾ ಫ್ರೆಂಡ್ಸ್, ಎರಡೂ ಕೈ ಸೇರ್ದಾಗ್ಲೇನೆ ಚಪ್ಪಾಳೆ ಅನ್ನೋದಕ್ಕೆ. ಯಾವುದೇ ವಿಷಯ ಆದ್ರೂ ಅಷ್ಟೇನೆ ಒಂದ್ ಸೈಡ್ ಇಂದ ಆಗಲ್ಲ ಅಲ್ವಾ, ಎರಡೂ ಕಡೆಯಿಂದ ಅಲ್ಲಿ ಕೆಟ್ಟದ್ದು ಒಳ್ಳೇದು ಎರಡೂ ಕಡೆಯಿಂದ ಇದ್ದಾಗ್ಲೇನೆ ಅದು ಆಗೋದು ಅನ್ನೋದು ಹೇಳೋದಕ್ಕೆ ಇಷ್ಟಪಡ್ತೀನಿ. ನೋಡೋಣ, ಇಲ್ಲಿ ಮುಗಿಸ್ಕೊಂಡು ನಾನು ಮತ್ತೆ ನನ್ನ ಫ್ರೆಂಡ್ಸ್ ಮತ್ತೆ ಬೇರೆ ಆಟಗಳನ್ನ ಆಡೋಣ, ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಮತ್ತೆ ಟೈಮ್ ಆಗ್ಬಿಡುತ್ತಂತ ಹೊರಟ್ವಿ. ಅಷ್ಟರಲ್ಲಿ ನನ್ನ ಮಗಳು ನೋಡಿ ಫುಲ್ ಬ್ಯುಸಿ ಆಗ್ಬಿಟ್ಟಿದ್ಲು. ಅವಳು ಮತ್ತೆ ಅವಳ ಪಪ್ಪ ಇಬ್ರು ಸೇರ್ಕೊಂಡು ಆಟ ಆಡೋಣ ಅಂತ ಈ ಆಟ ಆಡ್ತಾ ಇದ್ರು. ಈ ಆಟ ಆಡಿರೋದಕ್ಕೆ ಅವಳು ನೈಟ್ ಮಲಗಿದಾಗ ನನಗೆ ಎಷ್ಟೊಂದು ಹೊಡೆದಿದ್ದಾಳ ಅಂದ್ರೆ ನಿದ್ದೆ ಕಣ್ಣಲ್ಲಿ. ಅವಳಿಗೆ ಗೊತ್ತಿಲ್ಲ, ನನಗ್ ಮಾತ್ರ ಗೊತ್ತು ಅಂತ ಹೇಳೋದಕ್ಕೆ ಇಲ್ಲಿ ಇಷ್ಟಪಡ್ತೀನಿ. ಗೇಮ್ ಅಂತ ಬಂದಾಗ ಯಾರಿಗ ಇಷ್ಟ ಆಗಲ್ಲ ಅಲ್ವಾ? ಚಿಕ್ಕ ಮಕ್ಳಾದ್ರೂ ಆಗಿರ್ಲಿ, ದೊಡ್ಡವರಾದ್ರೂ ಆಗಿರ್ಲಿ, ಅಥವಾ ತುಂಬಾ ಏಜ್ ಆಗಿರೋರಾದ್ರೂ ಆಗಿರ್ಲಿ, ಇಷ್ಟಪಟ್ಟಾಗ ಆಡ್ಲೇಬೇಕಂತ ಅನ್ಸುತ್ತೆ ಅಲ್ವಾ? ನೋಡಿ ಎಲ್ರು ಕೂಡ ಎಲ್ಲ ಏಜ್ ಅವರು ಕೂಡ ಇದ್ರು ಇವತ್ತಿನ ಈ ಫಂಕ್ಷನ್ ಅಲ್ಲಿ. ಎಲ್ರು ಆಟ ಆಡಿದ್ರು. ಒಂದ್ 10 ನಿಮಿಷನೋ ಅಥವಾ ಒಂದ್ ಅರ್ಧ ಗಂಟೆನೋ ಎಷ್ಟು ಬರುತ್ತೆ ಅಷ್ಟು ಆಟ, ಬರ್ದಿರೋರು ಕೂಡ ಆಟ ಆಡ್ತೀವಿ ಅಂತ ಆಟ ಆಡ್ತಾ ಇದ್ರು. ಹೀಗೆ ಅಲ್ವಾ ಫ್ರೆಂಡ್ಸ್, ಹೊರಗಡೆ ಹೋದಾಗ ಎಂಜಾಯ್ ಮಾಡಿದ್ರೇನೆ ಅಲ್ವಾ ಚೆನ್ನಾಗಿರೋದು. ಮತ್ತೆ ಯಾವಾಗ್ಲೂ ಬಿಸಿ ಅಂತಾನೆ ಇರ್ತೀವಿ, ವರ್ಕ್ ಪ್ರೆಷರ್ ಇದ್ದೇ ಇರುತ್ತೆ. ಚಾನ್ಸಸ್ ಸಿಕ್ಕಿದಾಗ ಚೆನ್ನಾಗಿ ಎಂಜಾಯ್ ಮಾಡ್ಬಿಡ್ಬೇಕು ಅನ್ನೋದು ನನ್ನ ಅನಿಸಿಕೆ. ಶಾಪಿಂಗ್ ಹೋದಾಗ್ಲೂ ಕೂಡ ಟೈಮ್ ಆಗಿರೋದು ಗೊತ್ತೇ ಆಗಲ್ಲ ಅಲ್ವಾ? ಅದೇ ತರ ಆಕ್ಚುಲಿ ಆಟ ಅಂತ ಬಂದಾಗ್ಲೂ ಕೂಡ ಹಾಗೇನೆ ಎಕ್ಸ್ಪೀರಿಯನ್ಸ್ ಆಯ್ತು ನಮ್ಗೆಲ್ರಿಗೂ. ಟೈಮ್ ಆಗಿದ್ದೇ ಗೊತ್ತಾಗಿಲ್ಲ. ಎಷ್ಟೊಂದು ಗೇಮ್ಗಳನ್ನೆಲ್ಲ ಆಟ ಆಡ್ತಾನೆ ಇದ್ವಿ. ಅಂತೂ ಇಂತೂ ಫೈನಲ್ ಆಗಿ ಎಲ್ಲ ಹೊರಟ್ರು, ನಾವು ಕೂಡ ಹೊರಟೇ ಬಿಟ್ವಿ. ಹೇಗಿತ್ತು ವಿಶ್ವನಾಥ್ ಅವರೇ ರೆಸಾರ್ಟ್ ಎಕ್ಸ್ಪೀರಿಯನ್ಸ್ ಇವತ್ತು? ಅದ್ಭುತದಲ್ಲಿ ಇಷ್ಟಿದೆ. ಅದ್ಭುತದಲ್ಲಿ ಎಷ್ಟಿದೆ? ಸುಸ್ತಾಗ್ಬಿಟ್ಟು ಮನೆಗೆ ಹೋದ್ರೆ ಸಾಕನ್ಸ್ಬಿಟ್ಟಿತ್ತು. ಮಧ್ಯದಲ್ಲಿ ಒಂದು ಟೀ ಬ್ರೇಕ್ ಅಂತ ತಗೊಂಡ್ವಿ. ಇವತ್ತಿನ ಈ ನಿಮ್ಮ ಸ್ಪೀಡ್ ಶಿಟ್ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತಿದ್ದೀನಿ ಫ್ರೆಂಡ್ಸ್. ದಯವಿಟ್ಟು ಹಿಟ್ ಲೈಕ್, ಶೇರ್, ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಮರಿದೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ಕಂಟೆಂಟ್ ಜೊತೆ ಬರ್ತೀನಿ ಅಂತ ಹೇಳ್ತಾ ಬಾಯ್ ಅಂತ ಹೇಳ್ತಾ ಇದ್ದೀನಿ.